ಅನ್ನುವಂಥದ್ದು. ಹೀಗಾಗಿ ಇಡೀ ಯುವಕರು ಇವತ್ತ ಒಂದು ಮೋದಿ ಅವರ ವಿರೋಧವಾದಂಥ ಒಂದು ಏನಪ್ಪ ಅಂದ್ರೆ ಮನಸ್ಥಿತಿ ಬರ್ತಾ ಇದ್ದಾರೆ. ಇದರಿಂದಾಗಿ ನಮ್ಮ ಮೋದಿಯವ್ರಿಗೆ ಇವತ್ತು ಗಾಬರಿ ಬೀಳುವಂಥ ವಿಷಯ ಆಗ್ಯದ. ಹೆಂಗಪ್ಪ ಇದನ್ನು ನಾವು ತಡೆಯುವುದು ಅನ್ನುವಂಥದ್ದು. ಯಾಕಂದ್ರೆ ದಿನಕ್ಕೆ ಏನಪ್ಪ ಅಂದ್ರೆ ಇವತ್ತು ಕೆಲವಷ್ಟಿಷ್ಟು ವಾರ್ತೆಗಳು ಬರ್ತಾ ಇದ್ದಾವೆ, ಒಳಗಿನ ಸುದ್ದಿಗಳು ಬರ್ತಾ ಇದ್ದಾವೆ. ಹಿಂದಿನ ಚುನಾವಣೆಯಲ್ಲಿ ಸಾಕಷ್ಟು ಪಾರ್ಟಿ ಫಂಡ್ ಬಂದಿದ್ದ ನೆಲೆಯಲ್ಲಿಯೋ ಇನ್ನೊಂದು ನೆಲೆಯಲ್ಲಿಯೋ ಸರ್ಕಾರ ದುಡ್ಡನ್ನು ಯಥೇಚ್ಛವಾಗಿ ಈ ಒಂದು ಏನು ಪ್ರಸಾರಕ್ಕಾಗಿ ಖರ್ಚು ಮಾಡಿದ್ರಿಂದಾಗೆ ಇವತ್ತು BJPಯ ಈ ಒಂದು ಸರ್ಕಾರದಲ್ಲ ಅದು ಖಜಾನೆಯಲ್ಲಿ ದುಡ್ಡಿನ ತೊಂದರೆ ಅದ ಅನ್ನೋಂಥ ವಾರ್ತೆಗಳು ಬರ್ತಾ ಇದ್ದಾವೆ. ಎಷ್ಟು ಸರಿ ಎಷ್ಟು ತಪ್ಪ ಮದ್ದರೆ ಆದರೆ ಇಲ್ಲಿವರೆಗೆ ಘೋಷಣಾ ಅಂತ ಯೋಜನೆಗಳು ಯಾವ ಪೂರ್ಣ ಆಗಿಲ್ಲ. ಹೀಗಾಗಿ ಅವುಗಳಿಂದ ಹೆಚ್ಚಿನ ಇನ್ಕಮ್ ಬರ್ತಾ ಇಲ್ಲ ಅನ್ನಿಸುತ್ತೆ, ಅಷ್ಟು ಸತ್ಯದ. ಹೀಗಾಗಿ ಇವತ್ತು ಈ ಘೋಟಾಲಗಳು ಈ ಒಂದು ಅದರಲ್ಲೂ ಮುಖ್ಯವಾಗಿ ಸ್ಕ್ಯಾಂಡಲ್ಗಳು ಅಂತಿರೋ ಏನಂತಿರೋ ಪ್ರಕರಣಗಳು ಹಗರಣಗಳು ಇವೆಲ್ಲವೂ ಇವತ್ತು ಮೋದಿಯವರಿಗೆ ಅಥವಾ ಅವ್ರ ಆಡಳಿತಕ್ಕೆ ತಲೆನೋವಾಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಇವತ್ತು ಅತ್ಯಂತ ಸ್ಪಷ್ಟವಾಗಿ ರಾಹುಲ್ ಗಾಂಧಿಯವರು ತಮ್ಮ ಫ್ಯೂಚರ್ ಪ್ಲ್ಯಾನ್ ಹಾಕೊಂಡ್ಬಿಟ್ಟಿದ್ದಾರೆ. ಇಲ್ಲ ನಾ ಇದೇ ದಿಶೆಯಲ್ಲಿ ಹೋಗಬೇಕು ಅನ್ನುವಂಥದ್ದು. ಅದಕ್ಕಾಗಿ ನೀಟಸ್ಥರವಾಗಿ ಇವತ್ತು ಗಂಭೀರವಾಗಿ ಒಂದು ಯುವಕರ ಜೊತೆ ಚರ್ಚೆ ಮಾಡುವಂಥದ್ದು. ಇಲ್ಲಿ ಚರ್ಚೆಗೆ ಏನಾದರೂ ಅವಕಾಶ ಇಲ್ಲ ಅಂದ್ರೆ ಬೀದಿಗಳಲ್ಲಿ ಹೋರಾಟಕ್ಕೆ ಇಳಿಯುವಂಥ ಎಲ್ಲ ಯೋಚನೆಗಳನ್ನು ಈ ಒಂದು ಯುವ ನಾಯಕರು ಮಾಡಿದ್ದಾರಂತೆ. ಇವತ್ತು ಪ್ರತಿ 4 ಜನರಲ್ಲೇ ಒಬ್ಬ ನಿರುದ್ಯೋಗಿ ಯುವಕನಿದ್ದಾನೆ. ಹೀಗಾಗಿ ಅವರೆಲ್ಲರೂ ಇವತ್ತು ಆ ಯುವಕರು ಇವತ್ತು ಮೋದಿಯವರ ವಿಷಯವಾಗಿ ಮೊದಲಿನ ವಿಶ್ವಾಸ ಮೊದಲಿನ ಒಂದು ಏನು ಭದ್ರತೆ ಇವತ್ತು ಇಲ್ದಂಗೆ ಆಗಿದೆ. ಇವತ್ತು ಭದ್ರತೆ ನಮಗೆ ಸಿಗೋದಿಲ್ಲಪ್ಪ, ಲೈಫ್ ನಮ್ಗೆ ಭದ್ರ ಆಗುವುದಿಲ್ಲ, ನಾವು ನಿಶ್ಚಿತವಾಗಿಯೂ ಒಂದು ದೊಡ್ಡ ಎಲ್ಲೋ ತೊಂದರೆಯಲ್ಲಿ ಬೀಳ್ತಾ ಇದ್ದೀವಿ ಅನ್ನುವಂತಹ ಒಂದು ಮಾನಸಿಕ ಸ್ಥಿತಿ ಯುವಕರಲ್ಲಿ ನಿರ್ಮಾಣ ಆಗ್ತಾ ಇರೋದ್ರಿಂದಾಗಿ ಇವತ್ತೆಲ್ಲರೂ ರಾಹುಲ್ರತ್ತ ಅಥವಾ ವಿರೋಧ ಪಕ್ಷಗಳತ್ತ ತಮ್ಮ ದೃಷ್ಟಿಯನ್ನು ಹರಿಸ್ತಾ ಇದ್ದಾರೆ. ಇದು ಇವತ್ತು ನಮ್ಮ ಮೋದಿಯವರಿಗೆ ಮತ್ತು ಅವ್ರ ಹಿಂಬಾಲಕರಿಗೆ ಅಥವಾ BJPಗೆ ಒಂದು ನುಂಗಲಾರದ ಬಿಸಿ ತುಪ್ಪ ಆಗಿ ಪರಿಣಮಿಸಿದೆ. ಆದಷ್ಟು ಆ ಚರ್ಚೆಗಳನ್ನು ಮುಂದಕ್ಕೆ ಆಗೋದು ಹೋಗುವಂಥ ಒಂದು ಪ್ರಯತ್ನವನ್ನು ಈ ದಿಶೆಯಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಅನುಕೂಲ ಆಗುವಂತಹ ಸಭಾಪತಿ ಅವ್ರಿಗೆ ಬೇಕಾಗಿತ್ತು, ಸಿಕ್ಕರು. ಮತ್ತು ಧನಕರ್ ಅವರಂತೆ ಅವ್ರು ಹೇಳಿದಂತ ಕೇಳುವಂಥ ಒಬ್ಬ ವ್ಯಕ್ತಿಗಳು ಅನ್ನೋದು ಸತ್ಯದ ಈಗಾಗಲೇ ಸಾಕಷ್ಟು ತೋರಿಸ್ಕೊಟ್ಟಿದ್ದಾರೆ. ಮತ್ತು ಧನಕರ್ ಅವರಂತೆ ನಮ್ಮ ಮೋದಿಯವ್ರನ್ನ ಒಬ್ಬ ಯುಗ ಪುರುಷ ನನಗೆ ಹೋಲಿಸಿ ದೊಡ್ಡ ವ್ಯಕ್ತಿಯನ್ನಾಗಿ ನೋಡುವಂಥ ಒಂದು ಪ್ರವೃತ್ತಿಯವರಿದ್ದಾರೆ. ಹೀಗಾಗಿ ಇವತ್ತಿನ ಸಭಾಪತಿಯವರ ಒನ್ ಸೈಡ್ ಡಿಸಿಷನ್ಗಳು ಆಗೋ ಸಾಧ್ಯತೆಗಳು ಭಾಳಷ್ಟು ಎದ್ದು ಕಾಣ್ತಾ ಇದ್ದಾವೆ. ಯಾಕಂದ್ರೆ ಈಗಾಗಲೇ ಈ ವ್ಯಾಪನದಂಥ ಘಟನೆಗಳು 70-80 ಘಟನೆಗಳು ಏನಪ್ಪ ಅಂತಂದ್ರೆ ಇವೆಲ್ಲ ಈ ಪೇಪರ್ ಲೀಕ್ ಆಗಿದ್ದ ಹಿನ್ನೆಲೆಯಲ್ಲಿ ಆರೋಪಗಳನ್ನ ಈ ಯುವಕರು ಮಾಡ್ತಾ ಇದ್ದಾರೆ. ಇದರಿಂದಾಗಿ ಈ ನಮ್ಮ ಮೋದಿಯವರ ಈ ಸಲದ 3ನೇ ಸಲದ 3.0 ಈ ಸಂದರ್ಭದಲ್ಲೇ ಸ್ವಲ್ಪ ಕಷ್ಟದ ಕೆಲಸಗಳಾಗಬಹುದು. ಯಾಕಂದ್ರೆ ಯಾವುದನ್ನು ಕಚ್ಚಿಟ್ಟ ಮುಂದೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಈ ಗೋಧಿ ಮೀಡಿಯಾದಲ್ಲೂ ಸಹಿತ ನಿಧಾನಕ್ಕೆ ಒಂದು ಸತ್ಯ ಹೇಳುವಂಥ ಸಂಚಲನ ಶುರುವಾಗಿ